ಬಳ್ಳಾರಿಯಲ್ಲಿನ ಗಲಭೆ ಪ್ರಕರಣ ಸಿಐಡಿಗೆ ಒಪ್ಪಿಸಿರುವುದನ್ನು ನಾನು ಮತ್ತು ಬಿಜೆಪಿಯ ಎಲ್ಲರೂ ನಾಯಕರು ಸ್ವಾಗತ ಮಾಡುತ್ತೇವೆ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದರು. ಬಳ್ಳಾರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಳ್ಳಾರಿಯಲ್ಲಿ ಗಲಭೆ ಪ್ರಕರಣದ ಕುರಿತು ಪಾರದರ್ಶಕವಾಗಿ ತನಿಖೆ ನಡೆಸಬೇಕು ಎಂದು ಒತ್ತಾಯ ಮಾಡುತ್ತೇವೆ ಎಂದರು. ಮೊದಲಿನಿಂದಲೂ ಗಲಾಟೆಯ ಕುರಿತು ನನ್ನ ಬಳಿ ದಾಖಲೆ ಇವೆ ಎಂದು ಹೇಳಿದ ಅವರು, ಅದಕ್ಕೆ ಪೂರ್ವಕವಾಗಿ ಸಾಕಷ್ಟು ವಿಡಿಯೋಗಳು, ದಾಖಲೆಗಳಿವೆ. ಪ್ರಾರಂಭದಿಂದ ಹತ್ಯೆ ಆಗುವವರೆಗೂ ಎಲ್ಲಾ ಘಟನೆ ನಮ್ಮ ಕಣ್ಣ ಮುಂದೆ ನಡೆದಿದೆ. ಬ್ಯಾನರ್ ಹಾಕಿರೋದು ಪ್ರಚೋದನಕಾರಿಯಾಗಿ ಎಂದು ಸ್ಪಷ್ಟವಾಗಿದೆ. ಯಾವುದೇ ತನಿಖಾ ಸಂಸ್ಥೆ ಕೇಳಿದ್ರು ಎಲ್ಲಾ ದಾಖಲೆ ಕೊಡುವೆ ಎಂದರು. ಸರ್ಕಾರ ಗಲಭೆಗೆ ಕಾರಣರಾದ ಭರತ್ ರೆಡ್ಡಿ ಅವರನ್ನ ರಕ್ಷಣೆ ಮಾಡಬಾರದು. ಈವರೆಗೂ ಆ ಶಾಸಕರ ಬಂಧನ ಯಾಕೆ ಮಾಡಿಲ್ಲ? ಸರ್ಕಾರ ಶಾಸಕನನ್ನ ರಕ್ಷಣೆ ಮಾಡಲು ಹೊರಟಿದ್ದಾರೆ. ಜನರು ಎಲ್ಲ ವಿಡಿಯೋ ವೀಕ್ಷಣೆ ಮಾಡಿದ್ದಾರೆ. ಜನರು ಎಲ್ಲವನ್ನ ನೋಡ್ತಾ ಇದ್ದಾರೆ ಎಂದರು. ಭಾರತೀಯ ಜನತಾ ಪಾರ್ಟಿ ಬಹಳ ಪಾರದರ್ಶಕವಾಗಿ ನಾವಿದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ತೀರ್ಮಾನವನ್ನು ತಗೊಂಡು ಈ ಗಲಭೆ ಸಂಬಂಧಪಟ್ಟಿರುವಂಥದ್ದು CID ಏನು ಕೊಟ್ಟಿದ್ದಾರೋ, ನಾನು ಪೂರ ಮನಸ್ಸಿನಿಂದ ಪಕ್ಷದ ಕಡೆಯಿಂದ ಅವ್ರಿಗೆ CID ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಸ್ವಾಗತಾರ್ಹ ಮಾಡ್ತೀನಿ. ನಾನು ಮುಂಚೆಯಿಂದ ಕೂಡ ಏನೇನು ದಾಖಲಾತಿಗಳಿದೆನೋ CID ತನಿಖೆ ಒಂದು ಕಡೆ ನಲೀರಿ, ಬೇಡ ಅನ್ನೋಕೆ ಹೋಗಲ್ಲ. ನನ್ನ ಹತ್ತಿರುವಂಥ ಎಲ್ಲ ದಾಖಲಾತಿಗಳನ್ನು ಏನು ಅವತ್ತು 1ನೇ ತಾರೀಕಿಗೆ 7 ಗಂಟೆಗೆ ಗಲಭೆ ಪ್ರಾರಂಭ ಆಯಿತು, ಅಲ್ಲಿ ಪ್ರಾರಂಭದಿಂದ ಏನು ಆ ರಾಜಶೇಖರನ್ನಂಥ ಹುಡುಗ ಹತ್ಯೆ ಆಗೋ ತನಕ ಶಾಸಕರು ಹೆಂಗೆ ಬಂದರು, ಏನು ಯಾವ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಟ್ಟರು, ಈ ಪ್ರಚೋದನೆ ಬ್ಯಾನರ್ ಗಲಾಟಿ ಅನ್ನೋದಕ್ಕಿಂತ ಬ್ಯಾನರ್ ಹಾಕಿರೋದೇ ಪ್ರಚೋದನೆ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ಎಲ್ಲವನ್ನು ಕೂಡ ಬಿಡಿಸಿ ಎಲ್ಲ ದಾಖಲಾತಿಗಳನ್ನು, ಎಲ್ಲ ವಿಡಿಯೋಗಳನ್ನು 1ನೇ ತಾರೀಕಿನಿಂದ 7 ಗಂಟೆಗೆ ಆದಂಥ ಗಲಭೆಯಿಂದ ನಂತರ ಎಲ್ಲ ದಾಖಲಾತಿಗಳನ್ನು ಕೊಡೋಂಥ ಕೆಲಸ ನಾನು ಮಾಡಿದ್ದೇನೆ. ಅಂದರೆ ಇವತ್ತು ಸರ್ಕಾರ ಯಾರು ಇದನ್ನ ಗಲಭೆಗೆ ಕಾರಣರಾದಂಥವ್ರು, ಯಾರು ಅಂಗರಕ್ಷಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಶಾಸಕರು, ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸ ಸರ್ಕಾರ ಮಾಡಬಾರ್ದು. ಯಾಕಂದರೆ ಇವತ್ತು ಹತ್ತತ್ರ ನಮಗೆ ಡೇಟ್ ಬಂದು 10ನೇ ತಾರೀಕಿಗೆ, 1ನೇ ತಾರೀಕಿನಿಂದ 10ನೇ ತಾರೀಕಿಗೆ 10 ದಿನಗಳಾಗ್ತಾ ಇದ್ದಾವೆ. ಇಲ್ಲಿ ತನಕ ಆಗಿದೆ. ಇವತ್ತು ಯಾಕೆ ಶಾಸಕರನ್ನ ಬಂಧಿಸಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಇವತ್ತು ಸರ್ಕಾರ ಏನನ್ನ ಈ CIDಗೆ ಕೊಟ್ಟು ನಿಮ್ಮ ಶಾಸಕರನ್ನೇನಾದ್ರು ರಕ್ಷಣೆ ಮಾಡ್ಕೊಡೋಕ್ಕೋಸ್ಕರವಾಗಿ ತಾವು ಹೊರಟಿದ್ದೀರಾ. ಅದಕ್ಕೋಸ್ಕರವಾಗಿ ನಾನು CIDಗೆ ಕೊಡ್ರಿ, ಇನ್ನೊಂದಕ್ಕನ್ನ ಕೊಡ್ರಿ, ಎಲ್ಲ ದಾಖಲಾತಿಗಳೆಲ್ಲ ಕೂಡ, ಎಲ್ಲ ವಿಡಿಯೋಗಳೆಲ್ಲ ಕೂಡ ಬಹಿರಂಗವಾಗಿ ಪಾರದರ್ಶಕವಾಗಿ ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಟಂತ ಕೆಲಸ ಮಾಡಿದ್ದೀನಿ. ಈ ನಾಡಿನ ಜನರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಏನೇನು ಆಗ್ತಾ ಇದೆ, ಏನೇನಿಲ್ಲ, ಏನು ಈ ಪರಿಸ್ಥಿತಿಯಲ್ಲಿ ಪ್ರಾರಂಭ ಆಯಿತು, ಎದಕ್ಕೋಸ್ಕರ ಗಲಭೆ ಆಯಿತು, ಎದಕ್ಕೋಸ್ಕರವಾಗಿ ರಾಜಶೇಖರನ್ನಂತ ಯುವಕ ಸತ್ತೋದ, ಎಲ್ಲರೂ ಕೂಡ ಅವ್ರು ಕೇಳಿದಂಥ ಟೈಮಲ್ಲಿ ನಾವು ಕೊಲ್ಲಿಲ್ಲ, ಇವ್ರು ಕೇಳಿದಂಥ ಟೈಮಲ್ಲಿ ನಾವು ಗುಂಡು ಹಾರಿಸಿಲ್ಲ ಅನ್ನೋಂಥ ಎಲ್ಲ ವಿಚಾರಗಳು ನೋಡಿದಂಥ ಟೈಮಲ್ಲಿ ಕೂಡ ನಾನು ಕ್ಲಿಯರ್ ಆಗಿ ಸತ್ಯವನ್ನು ಏನಿದೆನೋ ಪಾರದರ್ಶಕವಾಗಿ ಎಲ್ಲ ವಿಡಿಯೋಗಳನ್ನು ಜನರ ಮುಂದೆ ಇಡಂತ ಕೆಲಸ ಮಾಡಿದ್ದೀನಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.